ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಪ್ರತಿ ಸಲ ನಾನು ಖುಷಿಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಖುಷಿ ಕ್ಷಣಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ಮತ್ತು ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಅದೀನಿ ಅಂಥೇಳಿ ನಾನು ಓನ್ಲಿ ವ್ಲಾಗ್ಸ್ ಮಾಡೋದು ಮತ್ತು ನಂದಷ್ಟೇ ಅಂತ ಇರೋದು ತಪ್ಪಾಗ್ತದೆ. ಯಾಕಂದ್ರೆ ಇವಾಗ ಪ್ರಕರಣ ಏನು ಕರೆಂಟ್ ಅಫೇರ್ ಒಳಗೆ ನಿಮ್ಗೆ ಗೊತ್ತೈತಿ ಏನು ನಡಾತೈತಿ ಚರ್ಚೆ ಅಂಥೇಳಿ. ಹೌದು, ಸೌಜನ್ಯ ಪ್ರಕರಣ. ಇದು ಒಂದೇ ಅಲ್ಲ ಫ್ರೆಂಡ್ಸ್, ಭಾಳ ಅದಾವ. ನಾವು ಹಿಂಗೆ ಹುಡ್ಕೊಂತ ಹೋದ್ರೆ ನಾವು ದಿನ ಒಂದೊಂದು ಕೇಸ್ ಆ ಥರ ಅದಾವೆ. ಎಷ್ಟೋ ಕೇಸ್ಗಳು ಮುಚ್ಚಿ ಹೋಗ್ಯಾವು. ಇಷ್ಟೆಲ್ಲ ನಮ್ಗೆ ಟೆಕ್ನಾಲಜಿ ಆಗಿರ್ಬೋದು, ಸಪೋರ್ಟ್ ಸಿಸ್ಟಮ್ ಇರ್ಬೋದು, ಎಲ್ಲ ಇದ್ರೂ ನಾವು ಅವ್ರಿಗೆ ಜಸ್ಟಿಸ್ ಕೊಡ್ಸೋಕ್ಕಾಗಕತ್ತಿಲ್ಲ. ಸೊ ವಾಟ್ ಅಬೌಟ್ ಅದರ್ಸ್? ಈ ಕೇಸ್ ಬಗ್ಗೆ ಮಾತಾಡೋಷ್ಟು, ಯಾಕಂದ್ರೆ ಆ ದೇವ್ರಿಗೆ ಗೊತ್ತು, ಅನುಭವಿಸಿರುವಂಥ ಸೌಜನ್ಯ ಗೊತ್ತು, ಹೂ ಈಸ್ ರಿಯಲ್, ಏನಂತಾರೆ, ಆ ವ್ಯಕ್ತಿ ಯಾರು, ಆಕೆ ಯಾಕೆ ಆ ಥರ ಮಾಡಿದ್ರು, ಏನು ದ್ವೇಷ ಇತ್ತಾ ಅಥವಾ ಐ ಡೋಂಟ್ ನೋ ವಾಟ್ ಟು ಟಾಕ್. ಬಟ್ ಐ ಪರ್ಸ್ನಲಿ ಫೀಲ್ ಏನಂದ್ರೆ, ಈ ಥರ ಪ್ರಕರಣ ಆಗಕತ್ರ ಏನು ಅನಿಸ್ತೈತಪ್ಪ ಅಂದ್ರೆ, ನಮ್ಗೆ ಮನೆಗೆ ಬಿಟ್ಟು ಹೊರಗಡೆ ಹೋಗಕ್ಕೆ ಭಯ ಆಗ್ತದೆ. ನಮ್ಮ ಮಕ್ಳ ಮುಂದೆ ಫ್ಯೂಚರ್ ಹೆಂಗಪ್ಪ, ಏನು ಒಂಥರ ಭಯ, ಇನ್ಸೆಕ್ಯೂರ್. ನಾವು ಇಲ್ಲಾಂದರೆ ಮಕ್ಳಿಗೆ ಏನಾದರೂ ಆದರೆ ಅನ್ನೋವಂಥ ಇನ್ನೂ ಹೆಚ್ಚಾದ ಎನ್ಸೈಟಿ ಆಗಿರ್ಬೋದು ಮತ್ತು ಇನ್ಸೆಕ್ಯೂರಿಟೀಸ್ ಆಗಿರ್ಬೋದು ಹೆಣ್ಮಕ್ಳಲ್ಲಿ ಜಾಸ್ತಿ ಆಗಕತ್ತೈತಿ ಡ್ಯೂ ಟು ಈ ಥರ ವ್ಯಕ್ತಿಗಳಿಂದ. ಸೊ ಎಲ್ಲ ಗಂಡು ಮಕ್ಕಳು ಕೆಟ್ಟೋರಂತ ನಾನು ಅನ್ನಂಗಿಲ್ಲ. ಈ ಯಾಕೆ ಈ ಥರ ಆಗಕತ್ತಿದೆ ಐ ಡೋಂಟ್ ನೋ. ಲ್ಯಾಕ್ ಆಫ್ ಎಜುಕೇಷನ್ ಅನ್ಬೋದಾ ಅಥವಾ ಮಿಸ್ಯೂಸ್ ಆಫ್ ಪವರ್ ಅನ್ಬೋದಾ, ಐ ಡೋಂಟ್ ನೋ. ಬಟ್ ಐ ಫೀಲ್ ಒಂದು ಹೆಣ್ಣು ಮಗಳು ಮನೆ ಅಂದರೆ ತಾಯಿ ಮೊದಲ ಪಾಠಶಾಲೆ ಅಂತಾರೆ. ಸೊ ವೈ ನಾಟ್? ನನ್ನ ಅಭಿಪ್ರಾಯ ಇದು. ಐ ಡೋಂಟ್ ನೋ ಅಬೌಟ್ ಅದರ್ಸ್. ಐ ಆಮ್ ನಾಟ್ ಪಾಯಿಂಟಿಂಗ್ ಅದರ್ಸ್. ಬಟ್ ಐ ಫೀಲ್ ನೀವು ತಾಯಿಯಾಗಿ ನಿಮ್ಮ ಮಕ್ಕಳ ಸಂಸ್ಕಾರ ಆಗಿರ್ಬೋದು, ಬೆಳೆಸುವಂಥ ರೀತಿಯಲ್ಲಿ, ಈ ಹುಡುಗ ಹುಟ್ಟ್ಯಾನ ಆಯಿತು, ನೀವು ಹುಡುಗ ಅದು ಹೆಂಗೆ ಬೇಕಂಗೆ ಹೋಗ್ಬೋದು, ನೀ ಎಷ್ಟು ಲೇಟ್ ಮಾಡಿ ಬಂದರೂ ಬರ್ಬೋದು. ವಾಯ್? ನೀನು ಹುಡುಗಿಯರಿಗೆ ಚುಡಾಯಿಸ್ಬೋದು. ಆಮೇಲೆ ಆಕೆಗೆ ಹಿಂಗೆ ನಾನು ಲೈಕ್ ಮಾಡತ್ತೀನಿ ಅಂತ ರಾಜಾರೋಷವಾಗಿ ಮನೆಯಾಗ ಡಿಸ್ಕಸ್ ಮಾಡ್ಬೋದು. ರಾಜಾರೋಷವಾಗಿ ಫ್ರೆಂಡ್ ಸರ್ಕಲ್ದಾಗ ಒಂದು ಹೆಣ್ಣಿನ ಬಗ್ಗೆ ಮಾತಾಡ್ಬೋದು. ಸೊ ಇದು ಯಾಕೆ? ಈ ಥರ ಪವರ್ ಯಾರು ಕೊಟ್ಟರು? ದೇವ್ರು ಕೊಟ್ಟ? ಹೆಣ್ಮಕ್ಳಿಗೆ ಹಿಂಗೆ ನಡ್ಸ್ಕೊರಿ, ಹಿಂಗೆ ಇರಬೇಕು ಹೆಣ್ಮಗಳು, ಈ ಥರನೇ ಇರಬೇಕು, ಈ ಥರನೇ ಬಟ್ಟೆ ಹಾಕೋಬೇಕು. ಏನಾದರೂ ದೇವರು ನಿಮ್ಗೆ ಹೇಳೋಣ? ನೋ. ದೆನ್ ವೈ ಆಲ್ವೇಸ್ ವುಮೆನ್ ಟ್ರೀಟ್ ಲೈಕ್ ದ್ಯಾಟ್? ನಂಗೆ ಏನು ಅನ್ನಿಸ್ತದಂದ್ರೆ, ಫಸ್ಟ್ ನಾವು ತಾಯಿಯಂದಿರು ನಮ್ಮ ಮಕ್ಕಳಿಗೆ ನಾವು ಚೆನ್ನಾಗಿ ಬೆಳೆಸ್ಬೇಕು, ಸ್ಪೆಷಲಿ ಗಂಡು ಮಕ್ಕಳಿಗೆ. ಹೌದು, ಈ ಥರ ಹೆಣ್ಮಕ್ಳಿಗೆ ನೀನು ಮರ್ಯಾದೆ ಕೊಡಬೇಕು, ಹೆಣ್ಮಕ್ಳಿಗೆ ನೀನು ಪ್ರೊಟೆಕ್ಟ್ ಮಾಡಬೇಕು, ಈ ಥರ ನೀನು ಯಾವುದಾದ್ರೂ ಹೆಣ್ಣು ಏನಾದರೂ ಪ್ರಾಬ್ಲಮ್ ಇದ್ರೆ ಹೆಲ್ಪ್ ಮಾಡಬೇಕು ಅಂತೇಳಿ ನಾವು ಕಲಿಸ್ಬೇಕು. ನಾವು ಎಜುಕೇಟ್ ಮಾಡಬೇಕು. ಈಗ ನಾನು ಈ ವಿಡಿಯೋ ಮಾಡೋದ್ರಿಂದ, ಒಬ್ಬಳು ವಿಡಿಯೋ ಮಾಡೋದ್ರಿಂದ ಏನು ಫರಕ್ ಆಗಲ್ಲ ಅನ್ಕೋಬೋದು. ಬಟ್ ಹನಿ ಹನಿ ಸೇರಿದ್ರೇ ಹಳ್ಳ ಅಂತಾರೆ. ಹಂಗೆ ನಾವು ಒಬ್ಬೊಬ್ರು ಮನೆಯಲ್ಲಿ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ಈ ಥರ ನಾವು ಸ್ಟೆಪ್ ತಗೊಂಡ್ರೆ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ಆರಾಮಾಗಿರ್ಬೋದು. ಇಲ್ಲಾಂದ್ರೆ ವಿ ಕಾಂಟ್. ಮನೆ ಬಿಟ್ಟು ಹೋಗಂಗಿಲ್ಲ, ಎಲ್ಲಿ ಕಳ್ಸಂಗಿಲ್ಲ, ಮನೆಯಾಗೆ ಇರಬೇಕು. ಫ್ರೀಡಮ್ ಅಂದ್ರೆ ಏನು? ಕೆಲವೊಬ್ರ ಪ್ರಕಾರ ಫ್ರೀಡಮ್ ಅಂದ್ರೆ ತಿರುಗಾಡೋದು, ಎಂಥ ಬಟ್ಟೆ ಬೇಕಂತ ಹಾಕೊಳ್ಳೋದು, ರೀಲ್ಸ್ ಮಾಡೋದು. ದಟ್ ಈಸ್ ನಾಟ್ ಫ್ರೀಡಮ್. ವಿ ವಾಂಟ್ ಟು ಲಿವ್ ಹ್ಯಾಪಿಲಿ. ನಮ್ಗೆ ಖುಷಿ ಆಗಕ್ಕೆ, ಆಮೇಲೆ ಸೇಫ್ ಆಗಿರಬೇಕು ಅಂಥೇಳಿ ನಮ್ಗೆ ಆಸೆ. ಅದೇ ನಮ್ಮ ಫಸ್ಟ್ ಬೇಸಿಕ್ ಫ್ರೀಡಮ್ ಅಂದರೆ ನಮಗೆ ಫ್ರೀ ಆಗಿರಬೇಕು, ಇನ್ಸೆಕ್ಯೂರಿಟಿನ ಬಿಟ್ಟು ಬದುಕಬೇಕು ನಾವು ಫಸ್ಟು. ಸೊ ಅದೇ ಆಗ್ತಾ ಇಲ್ಲ. ಯಾಕೆ? ನಾವು ತಾಯಂದರು ಮಕ್ಕಳಿಗೆ ಎಜುಕೇಟ್ ಮಾಡಬೇಕು. ಸೊ
ಈ ಪ್ರಕರಣದ ಬಗ್ಗೆ ಒಬ್ಬರು ಒಳ್ಳೆ ಯೂಟ್ಯೂಬರ್ ಎಲ್ಲ ಇಂಚಿಂಚು ಡಿಟೇಲ್ ಆಗಿ ಮಾಡ್ಯಾರ. ಸೊ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀನಿ. ಯಾರೆಲ್ಲ ನೋಡಿಲ್ಲ ನೋಡ್ರಿ. ಐ ಡೋಂಟ್ ನೋ ಇಲ್ಲಿ ಯಾರು ಕರೆಕ್ಟು ಯಾರು ತಪ್ಪು, ಐ ಡೋಂಟ್ ನೋ. ಗಾಡ್ ಓನ್ಲಿ ನೋಸ್ ಆ್ಯಂಡ್ ಸೌಜನ್ಯ ಓನ್ಲಿ ನೋಸ್ ವಿಚ್ ಈಸ್ ರೈಟ್ ಆ್ಯಂಡ್ ರಾಂಗ್. ಎವ್ರಿಥಿಂಗ್ ಗಾಡ್ ಓನ್ಲಿ ನೋಸ್. ಐ ಬಿಲೀವ್ ದ್ಯಾಟ್ ಈ ಒಂದು ಕೆಟ್ಟ ಏನಂತಾರ ಹೀನಾಯವಾಗಿ ಆ ಮಗುವನ್ನು ಕೊಂದವರು ಇನ್ನೂ ಬದುಕ್ಯಾರಲ್ಲ, ಅವರಿಗೆ ಹೆಂಗೆ ಜಜ್ಮೆಂಟ್ ಕೊಡ್ತಾರೋ, ಅವರು ಲೈಫ್ದಾಗ ಅವ್ರು ಹೆಂಗೆ ಸಾಯ್ತಾರೋ ಐ ಡೋಂಟ್ ನೋ. ಬಟ್ ಆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅದಕ್ಕೆ ಜಸ್ಟಿಸ್ ಸಿಗಬೇಕು. ಈ ಒಂದು ಕೇಸಿಂದ ನೆಕ್ಸ್ಟ್ ಯಾರು ಏನು ಮಾಡಬಾರ್ದು, ಆ ಥರ ಒಂದು ಜಜ್ಮೆಂಟ್ ಸಿಗಬೇಕು. ಸೊ ಗೈಸ್ ಪ್ಲೀಸ್ ಎಲ್ಲರೂ ನೀವು ನಮ್ಮ ಮನ್ಯಾಗ ಏನು ಇಲ್ಬಿಡು ಹೆಣ್ಮಕ್ಳು ಅನ್ಬೇಡ್ರಿ, ನಿಮ್ಮ ಅಣ್ಣನ ಮಕ್ಕಳಾಗಿರ್ಬೋದು, ನಿಮ್ಮ ಮಾವನ ರಿಲೇಟಿವ್ಸ್, ಎವ್ರಿಥಿಂಗ್ ಎಲ್ಲಾದರೂ ಒಂದು ಹೆಣ್ಣು ಮಕ್ಕಳು ಇದ್ದೇ ಇರ್ತಾರಲ್ಲ. ಸೊ ನಿಮ್ಮ ಏರಿಯಾ, ನಿಮ್ಮ ನೇಬರ್ಸ್ ಆಗಿರ್ಬೋದು, ಎಷ್ಟೋ ಜನ ಹೆಣ್ಮಕ್ಳು ಇದರಿಂದ ಸಫರ್ ಆಗಕತ್ತಾರ. ಕೆಲವೊಬ್ಬರು ಬೆಳಕಿಗೆ ಪ್ರಕರಣಗಳು ಬಂದಾವು, ಕೆಲವೊಂದು ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ. ಸೊ ಆಲ್ ಬಿಕಾಸ್ ಆಫ್ ಇದೇ ನೋಡ್ರಿ ಫ್ರೆಂಡ್ಸ್. ಹೇಳಿದ್ರೂ ಒಂಥರ ಭಯ, ಹೇಳದೇ ಇದ್ರೂ ಒಂಥರ. ಒಟ್ಟಿನಲ್ಲಿ ಹೆಣ್ಮಗಳಿಗೆ ಫ್ರೀಡಮ್ ಇಲ್ಲ, ಫುಲ್ ಫ್ರೀಯಾಗಿ ಬದುಕುವಂತಹ ರೈಟ್ಸ್ ಇಲ್ಲ. ಸೊ ಐ ಫೀಲ್ ವೆರಿ ಬ್ಯಾಡ್. ಇನ್ನೂ ಇಷ್ಟು ಟೆಕ್ನಾಲಜಿ ಮುಂದುವರೆದೈತಿ, ಹೆಣ್ಮಕ್ಳು ಎಲ್ಲ ಕ್ಷೇತ್ರಗಳೊಳಗೆ ಅದಾರ. ಎಷ್ಟು ಒಂದು ಹೆಣ್ಣು ಅಂದರೆ ಎಷ್ಟು ಅದ್ಭುತವಾದ ಶಕ್ತಿ, ಎಷ್ಟು ಅದ್ಭುತವಾದ ಕ್ರಿಯೇಚರ್. ದೇವ್ರು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡ್ಯಾನ. ಬಟ್ ಇಫ್ ಯು ಟೇಕ್ ಇಟ್ ಪಾಸಿಟಿವ್ ಆಗಿ ತೊಗೊಂಡ್ರೆ ನೀವು ಹೆಣ್ಣಿಂದ ಏನು ಬೇಕಾದ್ರೂ ಸಾಧಿಸ್ಬಹುದು. ಬಟ್ ಈ ಥರ ಒಂದು ಹೆಣ್ಣು ಮಗನ ಕೊಲೆ ಮಾಡೋಷ್ಟು ಕ್ರೂರತನ ಅವ್ರ ಮೈಂಡ್ ಒಳಗೆ ಐತಿ ಅಂದ್ರೆ ಅವ್ರು ಯಾವ ಲೆವೆಲ್ ಆಫ್ ಸೈಕೋ ಇರ್ತಾರ ವಿ ಡೋಂಟ್ ನೋ. ನಮ್ಮ ಸುತ್ತಮುತ್ತಲ ಇರ್ಬೋದು. ಸೊ ಬಿ ಕೇರ್ಫುಲ್ ಗರ್ಲ್ಸ್, ವುಮೆನ್, ಯಾವ ತಾಯಂದಿರಿದ್ರಿ, ಅಕ್ಕ ತಂಗಿರಿದ್ರಿ, ನಾನು ಸ್ಪೆಷಲಿ ನಿಮಗೆ ಹೇಳ್ತೀನಿ. ಯಾಕಂದ್ರೆ ವಿ ನೋ ಗುಡ್ ಟಚ್, ಬ್ಯಾಡ್ ಟಚ್, ಗುಡ್ ಅಂದರೆ ಒಳ್ಳೆ ದೃಷ್ಟಿ ಕೆಟ್ಟ ದೃಷ್ಟಿನೂ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಿ ಹ್ಯಾವ್ ದಟ್ ಮಚ್ ಮೆಚ್ಯೂರಿಟಿ. ಸೊ ಪ್ಲೀಸ್ ನಿಮ್ಮ ಇನ್ನು ಮುಂದೆ ಹುಟ್ಟುವಂಥ ಗಂಡು ಮಕ್ಕಳಿಗೆ ಎಜುಕೇಟ್ ಮಾಡಿರಿ, ಒಳ್ಳೆ ಪರ್ವರಿಶ್ ಅಂದರೆ ಒಳ್ಳೆ ಸಂಸ್ಕೃತಿನ ಕೊಡ್ರಿ, ಹೆಣ್ಮಕ್ಳ ಬಗ್ಗೆ ಒಳ್ಳೆಯಂತಹ ಮಾತು ಹೇಳ್ರಿ, ಅವ್ರಿಗೆ ಹರ್ಟ್ ಮಾಡಬಾರ್ದು. ಹೆಣ್ಣಂದ್ರೆ ಏನು, ಮಹತ್ವ ಅಂದ್ರೆ ಹೆಣ್ಣಿನ ಮಹತ್ವನ ತಿಳಿಸ್ರಿ ಫ್ರೆಂಡ್ಸ್. ಪ್ಲೀಸ್ ಐ ರಿಕ್ವೆಸ್ಟ್ ಯು ಆಲ್. ಐ ಡೋಂಟ್ ನೋ, ಇವಾಗ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ನಾನು ಎಷ್ಟು ಪಟ ಮಾತಾಡ್ತೀನಿ. ಬಟ್ ನನಗೆ ಏನು ಮಾತಾಡಬೇಕು ಗೊತ್ತಿಲ್ಲ. ಈ ಟಾಪಿಕ್ ಅಂತಲ್ಲ, ಐ ಡೋಂಟ್ ನೋ ವಾಟ್ ಟು ಡಿಸ್ಕಸ್ ಆಲ್ಸೋ. ಯಾಕಂದರೆ ನನಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗತ್ತಿಲ್ಲ. ಅಷ್ಟು ನಾನು ಮೆಂಟಲಿ ಡಿಸ್ಟರ್ಬ್ ಅದೇ. ಮೊನ್ನೆ ಕೋಲ್ಕತ್ತಾದು ಆದಾಗ ನಾ ಮಾತಾಡ್ಬೇಕಂದ್ರೆ, ಬಟ್ ಅದು ಏನೇನೋ ಅವ್ರವ್ರೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಹ್ಞೂ ಅನ್ಬೇಕಾಗ್ತದೆ, ಸ್ಪೆಷಲಿ ಮೀಡಿಯಾದವರು. ಯಾಕಂದ್ರೆ ನಾನು ಅಲ್ಲಿ ಖುದ್ದಾಗಿ ಹೋಗಿ ನೋಡಿರಲ್ಲ ಏನು ನಡೀತು ಹೆಂಗಾಯ್ತು ಅಂತೇಳಿ. ಸೊ ಇಷ್ಟೆಲ್ಲ ನಮ್ಗೆ ಗೊತ್ತೈತಿ, CC ಕ್ಯಾಮ್ರಾ ಐತಿ, ಎಲ್ಲ ಐತಿ ಅಂದ್ರೂ ಅದನ್ನು ಮಿಸ್ಯೂಸ್ ಮಾಡ್ಕೊತಾರೆ, ಪವರ್ ಮಿಸ್ಯೂಸ್ ಮಾಡ್ಕೋತಾರೆ. ಅವ್ರಿಗೆ ಹೆಂಗೆ ಬೇಕು ಹಂಗೆ ಕೇಸನ್ನು ಮಾಡ್ತಾರೆ ಅಂದ್ರೆ ವಿ ಡೋಂಟ್ ನೋ ನೆಕ್ಸ್ಟ್ ಯಾರಿಗಾಗ್ಬೋದು. ಸೊ ಪ್ಲೀಸ್ ಗಾಯ್ಸ್, ನಿಮ್ಮ ಮಕ್ಕಳನ್ನ ಎಜುಕೇಟ್ ಮಾಡಿರಿ, ವಿಮೆನ್ ಪವರ್ನ ತೋರಿಸ್ರಿ. ಸೊ ನಮ್ಮ ಕೈಯಿಂದ ಏನು ಸಾಧ್ಯ ಐತಿ ಅದನ್ನು ಮಾಡೋಣಂತ. ಸೊ ಪ್ಲೀಸ್ ಎಲ್ಲರೂ ಸಮೀರ್ MD ಅವ್ರಿಗೆ ಸಪೋರ್ಟ್ ಮಾಡಿರಿ. ಇಲ್ಲಿ ಜಾತಿ ಇದು ಯಾವುದು ಬರಲ್ಲ ಫ್ರೆಂಡ್ಸ್. ಎಂಡ್ ಆಫ್ ದ ಡೇ ನಾವು ಒಂದು ಜೀವ ನಮ್ಮದು, ಓಕೆನಾ. ನಾವು ಈ ಜಾತಿ ಆ ಜಾತಿ ಪ್ಲೀಸ್ ಬಿಟ್ಬಿಡಿ ಅಷ್ಟೇ. ಯಾಕಂದ್ರೆ ನಾವು ಏನಾದರೂ ಬೆಳಿಬೇಕಾದ್ರೆ ಯಾವ ಜಾತಿದವ್ರು ಬೆಳ್ದಾರ ಅಂತ ಹೇಳಿ ನೋಡಿ ತಿನ್ನೋಂಗಿಲ್ಲ. ದುಡ್ಡು ಬಂತಂದ್ರೆ ಯಾವ ಜಾತಿದವ್ರು ಕೊಡತ್ತಾರ ಅಂತ ಹೇಳಿ ತೊಗೊಳಂಗಿಲ್ಲ. ಸೊ ವೈ ಒಬ್ಬ ಹುಡುಗ ಒಂದು ಹೆಣ್ಣಿನ ಸಲುವಾಗಿ ಫೈಟ್ ಮಾಡತ್ತಾರಂದ್ರೆ ಸೊ ಪ್ಲೀಸ್ ಸಪೋರ್ಟ್ ಹಿಮ್ ಅಷ್ಟೇ ಫ್ರೆಂಡ್ಸ್. ನನ್ನ ಈ ವಿಡಿಯೋದಿಂದ ಏನಾದರೂ ನಿಮ್ಗೆ ತಪ್ಪು ಅನಿಸಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. I don't want to hurt anybody, but I feel very sad. ಯಾಕಂದರೆ
ಆ ವಿಡಿಯೋ ನೋಡಿದ ತಕ್ಷಣ ಆ ಮಗು ಅನುಭವಿಸಿರುವಂತಹ ನೋ, ಐ ಕಾಂಟ್ ಇಮ್ಯಾಜಿನ್ ಗೈಸ್. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಈ ಕೇಸನ್ನು ಹೆಂಗೆ ತಗೋತಾರೋ ಏನು ಮಾಡ್ತಾರೋ ವಿ ಡೋಂಟ್ ನೋ, ಬಟ್ ವಿ ಕ್ಯಾನ್ ಸಪೋರ್ಟ್ ಹಿಮ್ ಅಷ್ಟೇ. ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಎವ್ರಿ ವಿಮೆನ್, ಓನ್ಲಿ ವಿಮೆನ್ಸ್ ಡೇ ದಿನ ಸೆಲೆಬ್ರೇಟ್ ಮಾಡೋದು ಅಷ್ಟೇ ವಿಮೆನ್ಸ್ ಡೇ ಅಲ್ಲ, ಪ್ರತಿ ದಿನವೂ ವಿಮೆನ್ ಹೆಂಗೆ ಅವಳು ಆಫೀಸ್ಗೆ ಹೋಗಬೇಕಾದ್ರೆ, ಸ್ಕೂಲ್ ಹೋಗಬೇಕಾದ್ರೆ, ಟ್ಯೂಷನ್ಗೆ ಹೋಗಬೇಕಾದ್ರೆ ಏನೆಲ್ಲ ಅನುಭವಿಸ್ತಾಳೆ, ಯು ನೋ ವೆರಿ ವೆಲ್. ಸೊ ಪ್ಲೀಸ್ ಗೈಸ್, ನಿಮಗಾಗಿ ನೀವು ಫೈಟ್ ಮಾಡಿ ಅಷ್ಟೇ. ಸೊ ಸ್ಯಾಡ್ಲಿ ಐ ಆಮ್ ಟೆಲಿಂಗ್, ಹ್ಯಾಪಿ ವುಮೆನ್ಸ್ ಡೇ.